ಇನ್ನು ಇದೇ ಸಂದರ್ಭದಲ್ಲಿ ಮಾಧ್ಯಮಗಳ ಪ್ರಶ್ನೆಗೆ ರಿಯಾಕ್ಟ್ ಕೂಡ ಮಾಡಿದ್ರು. ಇದೇ ಸಂದರ್ಭದಲ್ಲಿ ಕೇಂದ್ರ ರೈಲ್ವೆ ಸಚಿವರ ವಿರುದ್ಧವಾಗಿಯೂ ಕಿಡಿಕಾರಿದ್ದಾರೆ ಡಿಕೆ ಶಿವಕುಮಾರ್. ಅಶ್ವಿನಿ ವೈಷ್ಣವ್ ಅವರ ವಿರುದ್ಧ ಟನಲ್ ರೋಡ್ ಬಗ್ಗೆ ಕಿಡಿಕಾರಿದ್ದಾರೆ. ಬೆಂಗಳೂರು ವಾಹನ ದಟ್ಟಣೆಗೆ ಟನಲ್ ರಸ್ತೆ ಪರಿಹಾರವಲ್ವಾ? ಹಾಗಾದ್ರೆ ಮಹಾರಾಷ್ಟ್ರದಲ್ಲಿ ಯಾಕೆ ಟನಲ್ ಮಾಡಿಸಿದ್ದಾರೆ? ಸಚಿವ ಅಶ್ವಿನಿ ವೈಷ್ಣವ್ ಅವ್ರಿಗೂ ಟನಲ್ ರೋಡ್ಗೂ ಏನು ಸಂಬಂಧ? ಅವ್ರ ಡಿಪಾರ್ಟ್ಮೆಂಟ್, ರೈಲ್ವೆ ಡಿಪಾರ್ಟ್ಮೆಂಟ್ ಇನ್ಚಾರ್ಜ್ ಇದ್ದಾರೆ, ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳಿ ಅಂತ ಹೇಳಿ ಕೌಂಟರ್ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಸೆಂಟ್ರಲ್ ಮಿನಿಸ್ಟರ್ ಮತ್ತೆ ಅಲ್ಲಿ ಯಾಕೆ ಮಹಾರಾಷ್ಟ್ರ ಮಾಡಿಸ್ತಾ ಇದ್ದಾರೆ? ಅವ್ರಿಗೂ ಇದಕ್ಕೆ ಏನ್ ಸಂಬಂಧ? ಇನ್ನ ನಮ್ಮ ಇವರು ಯಾರು ನಿತಿನ್ ಗಡ್ಕರಿ ಅವರು ಬೇಕಾದ್ರೆ ಅವ್ರಿಗೆ ದುಡ್ಡು ಕೊಡ್ಬೋದು ಅಷ್ಟೇ. ಕೆಲವು ನ್ಯಾಷನಲ್ ಹೈವೇನ ಸ್ಟೇಟ್ ಆಗಿ ಮಾಡಿದೆ. ಒಬ್ಬ ಅವ್ರ ಡಿಪಾರ್ಟ್ಮೆಂಟ್ ಅವ್ರ ಕೆಲಸ ಮಾಡ್ಲಿ. ಅವ್ರೇನಾದ್ರು ದುಡ್ಡು ಕೊಡಂಗಿದ್ರೆ ಮಾತಾಡೋಣ. ಸೆಂಟ್ರಲ್ ಮಿನಿಸ್ಟರ್ ಮತ್ತೆ ಅಲ್ಲಿ ಯಾಕೆ ಮಹಾರಾಷ್ಟ್ರ ಮಾಡಿಸ್ತಾ ಇದ್ದಾರೆ? ಅವ್ರಿಗೂ ಇದಕ್ಕೆ ಏನ್ ಸಂಬಂಧ? ಇನ್ನ ನಮ್ಮ ಇವರು ಯಾರು ನಿತಿನ್ ಗಡ್ಕರಿ ಅವರು ಬೇಕಾದ್ರೆ ಅವ್ರಿಗೆ ದುಡ್ಡು ಕೊಡ್ಬೋದು ಅಷ್ಟೇ. ಕೆಲವು ನ್ಯಾಷನಲ್ ಹೈವೇನ ಸ್ಟೇಟ್ ಆಗಿ ಮಾಡಿದೆ. ಒಬ್ಬ ಅವ್ರ ಡಿಪಾರ್ಟ್ಮೆಂಟ್ ಅವ್ರ ಕೆಲಸ ಮಾಡ್ಲಿ. ಅವ್ರೇನಾದ್ರು ದುಡ್ಡು ಕೊಡಂಗಿದ್ರೆ ಮಾತಾಡೋಣ. ಸೆಂಟ್ರಲ್ ಮಿನಿಸ್ಟರ್ ಮತ್ತೆ ಕಾಂಗ್ರೆಸ್ ಪಾಳ್ಯದಲ್ಲಿ ಇದೀಗ ಮತ್ತೆ ಮುಂದಿನ ಮುಖ್ಯಮಂತ್ರಿಯ ಘೋಷಣೆಗಳು ಮುಂದುವರೆದಿದೆ. ಡಿಕೆ ಶಿವಕುಮಾರ್ ಅವರು ಸಿಟಿ ರೌಂಡ್ಸ್ ಹೊಡೆಯೋ ವೇಳೆ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಿ ಘೋಷಣೆಗಳು ಕೇಳೋಕೆ ಸಿಕ್ಕಿದೆ. ಕಾಂಗ್ರೆಸ್ನ ಕಾರ್ಯಕರ್ತರು ಡಿಕೆ ಶಿವಕುಮಾರ್ ಅವರನ್ನ ಗಮನಿಸಿ ಮುಂದಿನ ಮುಖ್ಯಮಂತ್ರಿಗಳಿಗೆ ಜಯವಾಗಲಿ ಅಂತ ಹೇಳಿ ಘೋಷಣೆಗಳನ್ನ ಕೂಗಿದ್ದಾರೆ. ಯಶವಂತಪುರದಲ್ಲಿ ಡಿಕೆ ಶಿವಕುಮಾರ್ ಅವರು ಸಿಟಿ ರೌಂಡ್ಸ್ ಹೊಡೆಯೋ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ಒಂದು ಕಡೆ ರಸ್ತೆ ಕಾಮಗಾರಿಗಳ ಪರಿಶೀಲನೆಗೆ ಅಂತ ಹೇಳಿ ರಸ್ತೆಗಿಳಿದಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಈ ಸಂದರ್ಭದಲ್ಲಿ ಯಶವಂತಪುರದಲ್ಲಿ ರಸ್ತೆ ಕಾಮಗಾರಿ ಪರಿಶೀಲನೆ ನಡೆಸುವ ಸಂದರ್ಭದಲ್ಲಿ ಅಲ್ಲಿ ಜಮಾವಣೆಗೊಂಡಿದ್ದ ಕಾಂಗ್ರೆಸ್ನ ಕಾರ್ಯಕರ್ತರು, ಅದರಲ್ಲೂ ವಿಶೇಷವಾಗಿ ಡಿಕೆ ಶಿವಕುಮಾರ್ ಅವರ ಅಭಿಮಾನಿಗಳು ಡಿಕೆ ಶಿವಕುಮಾರ್ ಅವರನ್ನ ಕುರಿತು ಘೋಷಣೆಗಳನ್ನ ಕೂಗುವಾಗ ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಜಯವಾಗಲಿ ಅಂತ ಹೇಳಿ ಘೋಷಣೆಯನ್ನ ಕೂಗಿದ್ದಾರೆ. ಗಮನಿಸ್ತಿದ್ದೀರಿ ದೃಶ್ಯದಲ್ಲಿ. ಫಾರ್ಮಾಲಿಟಿ ಸೇಕ್ ಅನ್ನೋ ರೀತಿಯಲ್ಲಿ ತಡೆಯೋ ಪ್ರಯತ್ನವನ್ನ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಘೋಷಣೆ ಕೂಗಬೇಡಿ ಅಂತ ಹೇಳಿ ಅದರಲ್ಲಿದ್ದ ಕಾರ್ಯಕರ್ತರು ಪದೇ ಪದೇ ಅದೇ ರೀತಿಯಾದ ಘೋಷಣೆಗಳನ್ನ ಕೂಗೋದನ್ನ ಮುಂದುವರೆಸಿದ್ದಾರೆ. ಮೊನ್ನೆಯಷ್ಟೇ ಸಚಿವ ರಾಜಣ್ಣ ಹಾಗೆ ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆ, ಮುಂದಿನ ಚುನಾವಣೆಗೂ ಕೂಡ ಸಿದ್ದರಾಮಯ್ಯನವರ ಅವಶ್ಯಕತೆ ಇದೆ ಅನ್ನೋ ರೀತಿಯ ಹೇಳಿಕೆ. ಅಲ್ಲಿಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಕುರ್ಚಿಯಿಂದ ಸುಲಭವಾಗಿ ಕೆಳಗಿಳಿಯೋದಿಲ್ಲ ಅನ್ನೋ ರೀತಿಯ ಸೂಚನೆಗಳು. ಇದರ ನಡುವೆ ಡಿಕೆ ಶಿವಕುಮಾರ್ ಅವರ ಪರವಾಗಿಯೂ ಕೂಡ ಈ ರೀತಿಯಾದ ಘೋಷಣೆ. ಅಲ್ಲಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಇನ್ನೂ ಮುಖ್ಯಮಂತ್ರಿ ಚೇರ್ನ ಕುರಿತಾದ ಸಂಘರ್ಷ ಕಂಪ್ಲೀಟ್ ಆಗಿ ನಿಂತಿಲ್ಲ ಅನ್ನೋದು ಪದೇ ಪದೇ ಮುನ್ನೆಲೆಗೆ ಬರ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಇವತ್ತು ರಸ್ತೆ ಕಾಮಗಾರಿ ಪರಿಶೀಲನೆ ಸಂದರ್ಭದಲ್ಲಿ ಟನಲ್ ರೋಡ್ ಕುರಿತಾಗಿ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಅವರ ರಿಯಾಕ್ಷನ್ಗೆ ಕೌಂಟರ್ ರಿಯಾಕ್ಷನ್ ಕೊಟ್ಟರು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನನ್ನ ಕಲೀಗ ದೀಪ್ತಿ ನೇರ ಸಂಪರ್ಕದಲ್ಲಿದ್ದಾರೆ. ದೀಪ್ತಿ, ಟನಲ್ ರಸ್ತೆ ಕುರಿತಾದ ಕೇಂದ್ರ ಸಚಿವರ ಹೇಳಿಕೆ, ಅದಕ್ಕಿದೀಗ ಡಿಕೆ ಶಿವಕುಮಾರ್ ಅವರ ಕೌಂಟರ್ ರಿಯಾಕ್ಷನ್ ನೇರವಾಗಿ ಹೇಳ್ಬಿಟ್ಟಿದ್ದಾರೆ, ನಿಮ್ ಡಿಪಾರ್ಟ್ಮೆಂಟ್ ಕೆಲಸ ನೀವು ನೋಡ್ಕೊಳ್ಳಿ ಅಂತ ಹೇಳಿ.
ಸ್ಮಿತಾ, ಇವತ್ತು ರಸ್ತೆ ಕಾಮಗಾರಿ ವೀಕ್ಷಣೆಗೆ DCM DKಶಿ ಅವರು ತುಂಬಾ ಉತ್ಸಾಹದಲ್ಲಿ ಬಂದಿದ್ರು. ಭಾನುವಾರದ ರಜೆಯನ್ನ ಕೂಡ ಲೆಕ್ಕಿಸದೆ ತಮ್ಮ ಅಧಿಕಾರಿಗಳ ತಂಡದೊಂದಿಗೆ ಸರಿಯಾಗಿ 12 ಗಂಟೆಯಿಂದ ಸಿಟಿ ರೌಂಡ್ಸ್ ಅನ್ನ ಕೈಗೊಂಡ್ರು. ರಾಜಾಜಿನಗರದಿಂದ ಆರಂಭವಾಗಿ ಇದೀಗ ಬ್ಯಾಟರಾಯನಪುರದ ತನಕ ಅವರ ಒಂದು ಸಿಟಿ ರೌಂಡ್ಸ್ ಮುಂದುವರೆದಿತ್ತು. ಇಂತಹ ಒಂದು ಸಂದರ್ಭದಲ್ಲಿ ಮಧ್ಯದಲ್ಲಿ ಅವರು ನಮಗೆ ಪ್ರತಿಕ್ರಿಯೆಯನ್ನ ಕೊಡುವಂತಹ ಸಂದರ್ಭದಲ್ಲಿ ಟನಲ್ ರಸ್ತೆ ಬಗ್ಗೆ ಕೇಂದ್ರ ಸಚಿವರು ಯಾಕೆ ಕಮೆಂಟ್ ಮಾಡಬೇಕು, ಅವರ ಕೆಲಸ ಏನಿದೆ ರೈಲ್ವೆ ಡಿಪಾರ್ಟ್ಮೆಂಟ್ ಅದರ ಬಗ್ಗೆ ನೋಡಿಕೊಂಡ್ರೆ ಸಾಕು. ಮಹಾರಾಷ್ಟ್ರದಲ್ಲಿ ಹಾಗಿದ್ರೆ ಟ್ರಾಫಿಕ್ ಜಾಮಿಗೆ ಸಮಸ್ಯೆ ಟನಲ್ ರಸ್ತೆ ಪರಿಹಾರ ಅಲ್ಲ ಅಂತ ಹೇಳಿದ್ರೆ ಮಹಾರಾಷ್ಟ್ರದಲ್ಲಿ ಯಾಕೆ ಆಗ್ತಾ ಇದೆ, ಕರ್ನಾಟಕದ್ದು ನಮಗೆ ಗೊತ್ತಿದೆ ಯಾವ ರೀತಿಯಾಗಿ ಪ್ಲಾನಿಂಗ್ ಅನ್ನು ಮಾಡಬೇಕು ಅನ್ನೋ ಒಂದು ನೇರವಾದಂತಹ ಕೌಂಟರ್ ಅನ್ನ ಕೊಟ್ಟರು. ಜೊತೆಗೆ ಪ್ರಮುಖವಾಗಿ ಈ ಒಂದು ಸಂದರ್ಭದಲ್ಲಿ ಗಮನಿಸಬೇಕಾಗಿದ್ದು ಏನು ಅಂತ ಹೇಳಿದ್ರೆ ಎಲ್ಲೆಲ್ಲಿ DCM ರೌಂಡ್ಸ್ ಅನ್ನ ಮಾಡಿದ್ರು ಅಲ್ಲೆಲ್ಲರೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಅವರು ಬರುವಂತಹ ಸಂದರ್ಭದಲ್ಲಿ ಜಮಾವಣೆಗೊಂಡು ಅವರ ಸ್ವಾಗತದ ರೀತಿಯಲ್ಲಿ ಮುಂದಿನ ಮುಖ್ಯಮಂತ್ರಿ DKಶಿ ಅವರಿಗೆ ಸ್ವಾಗತ ಅನ್ನೋ ರೀತಿಯಲ್ಲಿ ಜೈಕಾರವನ್ನ ಕೂಡ ಕೂಗ್ತಾ ಇದ್ರು. ಅಂದ್ರೆ ಮುಂದಿನ ಮುಖ್ಯಮಂತ್ರಿ ಇವರೇ ಆಗ್ತಾರೆ ಅನ್ನೋ ರೀತಿಯಲ್ಲಿ ಪ್ರತಿಯೊಂದು ಕಡೆ ಅಂದ್ರೆ ರಾಜಾಜಿನಗರ ಇರ್ಬೋದು, ಪೀಣ್ಯ ಇರ್ಬೋದು, ಹಾಗೆ ನೆಟ್ಕಲಪ್ಪ ಸರ್ಕಲ್ ಇರ್ಬೋದು, ಬ್ಯಾಟರಾಯನಪುರ ಇರ್ಬೋದು, ಇದು ಎಲ್ಲ ಕಡೆ ಕೂಡ ಕಾಂಗ್ರೆಸ್ ಕಾರ್ಯಕರ್ತರಿಂದ ಈ ಒಂದು ಜೈಕಾರ ಕೇಳಬಂತು. ಮುಂದಿನ ಮುಖ್ಯಮಂತ್ರಿ ಅವರು DKಶಿ ಅವರು ಆಗಿರ್ತಾರೆ ಅನ್ನೋ ಒಂದು ಜೈಕಾರ ಕೂಡ ಕೇಳಿ ಬಂತು. ಸೊ ಈಗಲೂ ಕೂಡ ಅವರು ತಮ್ಮ ಸಿಟಿ ರೌಂಡ್ಸ್ ನ ಮುಂದುವರೆಸಿದ್ದಾರೆ. ಟನಲ್ ಕಾಮಗಾರಿ ಬಗ್ಗೆ ತುಂಬಾನೇ ದೊಡ್ಡ ಕನಸನ್ನ ಇಟ್ಕೊಂಡಿದ್ದಾರೆ. ಬ್ರ್ಯಾಂಡ್ ಬೆಂಗಳೂರು ಅಡಿಯಲ್ಲಿ ನಾನು ಈ ಕಾಮಗಾರಿಯನ್ನ ಮಾಡಿಯೇ ತೀರ್ತೀನಿ ಅಂತ ಕಳೆದ 1 ವರ್ಷದಿಂದನೂ ಕೂಡ ಇದ್ರ ಬಗ್ಗೆ ಅವರು ಆಲೋಚನೆಯನ್ನ ಮಾಡಿದ್ದಾರೆ. ಕಳೆದ 6-7 ತಿಂಗಳ ಹಿಂದಷ್ಟೇ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ಇದೇ ವಿಚಾರವಾಗಿ ಬ್ರ್ಯಾಂಡ್ ಬೆಂಗಳೂರು ಹೆಸರಿನಲ್ಲಿ ಒಂದು ಸಭೆಯನ್ನ ನಡೆಸೋ ಮೂಲಕ ಎಲ್ಲ ಇಂಡಸ್ಟ್ರಿಗಳಿಗೆ ಹಾಗೆ ಬೆಂಗಳೂರು ಬಗ್ಗೆ ಆಸಕ್ತಿ ಇರುವಂತಹ ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಆಹ್ವಾನವನ್ನ ಕೊಟ್ಟು ಯಾವ ರೀತಿಯಾಗಿ ಪ್ಲಾನಿಂಗ್ ಅನ್ನ ಮಾಡಬಹುದು ಅಂತನೂ ಕೂಡ ಚರ್ಚೆಯನ್ನ ಮಾಡಿದ್ರು. ಅವತ್ತೇ ಫಸ್ಟ್ ಟೈಮ್ ಅವರು ಈ ಟನಲ್ ಕಾಮಗಾರಿ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಅವತ್ತಿಂದನೂ ಕೂಡ ಅವರು ಇದರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ, ಸಾಕಷ್ಟು ಪೇಪರ್ ವರ್ಕ್ ಗಳನ್ನ ತೋರಿಸ್ಕೊಂಡು ಬರ್ತಾನೆ ಇದ್ದಾರೆ. ಸ್ಮಿತಾ, ರೈಟ್, ಧನ್ಯವಾದ ದೀಪ್ತಿ ಮಾಹಿತಿಗಾಗಿ. ರಾಜ್ಯ ರಾಜಧಾನಿ ಬೆಂಗಳೂರಿನ ಮೇಜರ್ ಅಪ್ಡೇಟ್ಸ್ ನ ಮುಂದಿನ ಅರ್ಧ ಗಂಟೆಗಳ ಕಾಲ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಎಲ್ಲ ಸುದ್ದಿಗಳ ವಿವರದೊಂದಿಗೆ ನನ್ನ 4 ಕಲೀಗ್ಸ್ ನೇರ ಸಂಪರ್ಕದಲ್ಲಿರ್ತಾರೆ. ವೀರೇಶ್, ಮಾದೇಶ್, ನಿಕೇಶ್ ಹಾಗೆ ಮಂಜುನಾಥ್ 4 ಕೂಡ ಆಯಾ ಸುದ್ದಿ ಬಂದ ಸಂದರ್ಭದಲ್ಲಿ ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ. ಮೊದಲ ಸುದ್ದಿಯಿಂದ ಪ್ರಾರಂಭ ಮಾಡ್ತಾ ಹೋಗೋಣ. ಬೆಂಗಳೂರಿನಲ್ಲಿ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಇವತ್ತು ಸಿಟಿ ರೌಂಡ್ಸ್ ನಡೆಸಿದ್ದಾರೆ. ಭಾನುವಾರ ರಜೆ ದಿನವಾದರೂ ಕೂಡ ಅಧಿಕಾರಿಗಳಿಗೆ ಉಪಮುಖ್ಯಮಂತ್ರಿಗಳು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಪಾತ್ ಹೋಲ್ಸ್ಗಳಾಯಿತು, ಇದೀಗ ಕಾಮಗಾರಿಯಲ್ಲಾಗ್ತಾ ಇರುವ ವಿಳಂಬ. ಬೆಂಗಳೂರಿನಲ್ಲಿ ನಡೀತಾ ಇರುವ ವಿವಿಧ ಯೋಜನೆಗಳ ಕಾಮಗಾರಿ ಮೇಲೆ ಇದೀಗ DCM ಕಣ್ಣಿಟ್ಟಿದ್ದಾರೆ. ವೈಟ್ ಟಾಪಿಂಗ್ ಕಾಮಗಾರಿ ಪರಿಶೀಲನೆಯನ್ನ ಮಾಡಿದ್ದಾರೆ DK ಶಿವಕುಮಾರ್. ಸ್ವತಃ ಟೇಪ್ ಹಿಡಿದು ಕಾಮಗಾರಿಯನ್ನ ಪರಿಶೀಲನೆ ನಡೆಸಿದ್ದಾರೆ. ಸರ್ ಅಡ್ಡ ಬರಬೇಡಿ, ಹಿಂದೆ ರೂಮ್ ಇವತ್ತು ಬೆಂಗಳೂರಿನ ಏನ್ 150 ಕಿಲೋಮೀಟರ್ ಇದೆ ಎಲ್ಲ ಕಡೆನೂ ವಿಸಿಟ್ ಮಾಡ್ತಾ ಇದ್ದೀನಿ, ಕ್ವಾಲಿಟಿ ಚೆಕ್ ಮಾಡ್ತಾ ಇದ್ದೀನಿ. MLA ಅವರು ಇಲ್ಲಿ ಕ್ವಾಲಿಟಿ ಚೆನ್ನಾಗಿದೆ, ಕೆಲಸ ಚೆನ್ನಾಗಿದೆ ಅಂತ ತಿಳಿಸಿದ್ದಾರೆ. ಬಟ್ ತಿರ್ಗಾ ನಮ್ಮ ಕ್ವಾಲಿಟಿ ಕಂಟ್ರೋಲ್ ಕೈಲಿ ತಿರ್ಗಾ ಇನ್ನೊಂದ್ಸತಿ ಇನ್ಸ್ಪೆಕ್ಷನ್ ಮಾಡ್ತೀನಿ, ಮಾಡಿಸಿ ಇದು 30 ವರ್ಷಕ್ಕೆ ನಾವು ಬಹಳ ಸುಭದ್ರವಾಗಿ ಇರಬೇಕು ರಸ್ತೆ ಅಂತೇಳಿ ಇದನ್ನು ನಾನು ನೋಡಿದೆ. ಏನು ಫುಟ್ಪಾತ್ಗಳನ್ನ ನೋಡಿದೆ, ಪೇವರ್ಸ್ ಎಲ್ಲ ಹಾಕ್ಸ್ಬಿಟ್ಟು ಎಲ್ಲ ಮಾಡಿದ್ದಾರೆ. ಸೊ ಎಲ್ಲ ಕಡೆ ಈ ಸರಿ ಬೆಂಗಳೂರಿನ ಬ್ರ್ಯಾಂಡ್ ಬೆಂಗಳೂರಿನ ಒಳ್ಳೆ ಕ್ವಾಲಿಟಿ ರಸ್ತೆಗಳು ಮಾಡಲಿಕ್ಕೆ ಸಂಪೂರ್ಣವಾಗಿ ಈಗಾಗಲೇ ಇಲ್ಲೂ ಕೂಡ ಸುಮಾರು 240 ಕೋಟಿ ರೂಪಾಯಿ ಈ ಕ್ಷೇತ್ರದಲ್ಲೇ ಸುಮಾರು 100 ಕೋಟಿ ಮೇಲೆ ನಮ್ಮ ಕ್ಷೇತ್ರಕ್ಕೆ ವೈಟ್ ಟಾಪಿಂಗ್ ಅನುದಾನವನ್ನ ಕೊಟ್ಟಿದ್ದಾರೆ. ಹೆಚ್ಚು ಕಡಿಮೆ 8-9 ರೋಡು ವೈಟ್ ಟಾಪಿಂಗ್ ನಡೀತಾ ಇದೆ. ಅದರಲ್ಲಿ 7 ರೋಡು ಬಹಳ ವ್ಯವಸ್ಥಿತವಾಗಿ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಇದು ನಾವು ನಿಂತಿರ್ತಕ್ಕಂಥದ್ದು ಅಮ್ಮ ಆಶ್ರಮ ರೋಡು.
ಲಕ್ಷಾಂತರ ಜನ ಈ ಅಮ್ಮ ಆಶ್ರಮಕ್ಕೆ ಬರ್ತಕ್ಕಂಥದ್ದು, ಸ್ಕೂಲ್ ಬರ್ತಕ್ಕಂಥದ್ದು ರೋಡ್ ಭಾಳ ಚೆನ್ನಾಗಿ ಆ ಕಡೆ ಈ ಕಡೆ ಫುಟ್ಪಾತು, ಡ್ರೈನೇಜು ಭಾಳ ವ್ಯವಸ್ಥಿತವಾಗಿ ಮಾಡಿದ್ದಾರೆ. 7 ರೋಡು ಕಂಪ್ಲೀಟ್ ಆಗ್ತಾ ಇದೆ, 90% ಕಂಪ್ಲೀಟ್ ಆಗ್ತದೆ. ಇನ್ನು 2 ರೋಡು ಸ್ವಲ್ಪ ಡಿಲೇ ಆಗ್ತಿದೆ, ಉಪಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದೇನೆ. ಅದಲ್ಲದೆ ರಾಜಕಾಲುವೆಗೂ ಕೂಡ 230 ಕೋಟಿ ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ರಾಜಕಾಲುವೆ ತೊಂದರೆ ಇದೆ ಅದೆಲ್ಲನೂ ಕೂಡ. ಆಮೇಲೆ ಇವತ್ತು ಖುದ್ದು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಫೀಲ್ಡ್ಗಿಳಿದು ಕಾಮಗಾರಿಗಳ ಪರಿಶೀಲನೆಯನ್ನ ನಡೆಸಿದ್ದಾರೆ. ಅದರಲ್ಲೂ ಇತ್ತೀಚೆಗೆ ಕಳೆದ ಕೆಲ ತಿಂಗಳ ಹಿಂದೆ ರಸ್ತೆ ಗುಂಡಿ ಮುಚ್ಚೋದನ್ನ ಪರ್ಸನಲ್ ಟಾಸ್ಕ್ ಅನ್ನೋ ರೀತಿಯಲ್ಲಿ ಪರಿಗಣಿಸಿದ್ರು ಡಿ.ಕೆ. ಶಿವಕುಮಾರ್ ಅವರು. ಎಷ್ಟು ಮಟ್ಟಿಗೆ ಗುಂಡಿಗಳು ಕ್ಲಿಯರ್ ಆಯಿತು ಅನ್ನೋದು ಬೆಂಗಳೂರಿನಲ್ಲಿ ವಾಹನದಲ್ಲಿ ಓಡಾಡೋರಿಗೆ ಗೊತ್ತೇ ಇದೆ. ಪಾತ್ಹೋಲ್ಗಳಾದ ನಂತರದಲ್ಲಿ ಇದೀಗ ಕಾಮಗಾರಿಗಳ ಮೇಲೆ ಕಣ್ಣಿಟ್ಟಿದ್ದಾರೆ ಉಪಮುಖ್ಯಮಂತ್ರಿಗಳು. ಸಿಲಿಕಾನ್ ಸಿಟಿ ವ್ಯಾಪ್ತಿಯಲ್ಲಿ ನಡೀತಾ ಇರುವ ರಸ್ತೆ ಕಾಮಗಾರಿಗಳ ಪರಿಶೀಲನೆಗೆ ಖುದ್ದು ಫೀಲ್ಡ್ಗಿಳಿದಿದ್ರು ಡಿ.ಕೆ. ಶಿವಕುಮಾರ್. ಮಹಾಲಕ್ಷ್ಮಿ ಲೇಔಟ್ನಲ್ಲಿ ನಡೀತಾ ಇರುವ ಕಾಮಗಾರಿಯನ್ನ ಪರಿಶೀಲನೆ ನಡೆಸಿದ್ರು. ಹಾಗೆ ಯಶವಂತಪುರದ MEI ರಸ್ತೆ, ಆ ರಸ್ತೆಯಲ್ಲಿ ನಡೀತಿರುವ ಕಾಮಗಾರಿ ಬಗ್ಗೆ ಕೂಡ ಪರಿಶೀಲನೆಯನ್ನ ನಡೆಸಿದ್ದಾರೆ ಡಿ.ಕೆ. ಶಿವಕುಮಾರ್. ಸರಿಸುಮಾರು 14 ಕೋಟಿ ವೆಚ್ಚದಲ್ಲಿ ವೈಟ್ ಟಾಪಿಂಗ್ ಕಾಮಗಾರಿ ನಡೀತಾ ಇದೆ, ಅದರ ಪರಿಶೀಲನೆ ನಡೆಸಿದ್ದಾರೆ. ಪೀಣ್ಯ 100 ಫೀಟ್ ರೋಡ್ 100 ಅಡಿ ರಸ್ತೆ ಕಾಮಗಾರಿಯ ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. ಇದರ ಜೊತೆಯಲ್ಲೇ ರಾಜಾಜಿನಗರದಲ್ಲಿ ನಡೀತಿರುವ ಕಾಮಗಾರಿಗಳ ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. ಉಳ್ಳಾಳ ನಟ್ಕಲಪರ್ ಸರ್ಕಲ್ ಆ ರಸ್ತೆಯ ಕಾಮಗಾರಿಯನ್ನ ಪರಿಶೀಲನೆ ನಡೆಸಿದ್ದಾರೆ. ಈಗಷ್ಟೇ ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ರಿ. ಎಲ್ಲೆಲ್ಲಿ ಕಾಮಗಾರಿಗಳಲ್ಲಿ ಲೋಪ ಕಂಡು ಬಂದಿದೆಯೋ ಅಲ್ಲಲ್ಲಿ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು.